ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮನೋಜ್ ರಾಮ್. ಬಾಲು ಹಾಸ್ಪಿಟಲ್ ಅಲ್ಲಿ ಅರವಳಿಕೆ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಸಂಗ್ರಾಮ ಟಿವಿಯ ಆರೋಗ್ಯ ಸಿರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ಟಾಪಿಕ್ ನಾನು ಮಾತಾಡೋ ಟಾಪಿಕ್ ಬಂದು ಪಿತ್ತಕೋಶದಲ್ಲಿ ಕಲ್ಲು, ಅದನ್ನು ಕೋಲಿಸಿಸ್ಟೈಟಿಸ್ ಇಲ್ಲ ಕೋಲಿಲಿಥಿಯಾಸಿಸ್ ಅಂತೀವಿ. ಆ ಕಲ್ಲಿದ್ದು ಇನ್ಫೆಕ್ಷನ್ ಆದಾಗ ಅದನ್ನು ಕೋಲಿಸಿಸ್ಟೈಟಿಸ್ ಅಂತೀವಿ. ಸೊ ಬ್ರೀಫಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದು ತುಂಬ ದೊಡ್ಡ ಇದು ಸಿಮ್ಟಮ್ಸ್ ಬಂದ್ಬಿಟ್ಟಿದ್ರದ್ದು ಯೂಶ್ವಲಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅಜೀರ್ಣ, ಇಂಡೈಜೆಷನ್ ಹಾಕೊಂಡು ಬರ್ತಾರೆ. ತೇಗುಗಳು ಬರೋದು, ಈ ಭಾಗದಲ್ಲಿ ಸೆಂಟ್ರಲ್ ಹೊಟ್ಟೆ ನೋವು ಬರೋದು, ಕಿಬ್ರಿ ನೋವು ಬರೋದು, ಬೆನ್ನು ಮಧ್ಯದಲ್ಲಿ ಸೆಂಟ್ರ್ ಭಾಗದಲ್ಲಿ ನೋವು ಬರೋದು, ಪ್ಲಸ್ ಏನೇ ತಿಂದರೂ ಒಂಥರ ಅಜೀರ್ಣ, ತೃಪ್ತಿ ಇರಲ್ಲ, ತಿಂದರೂ ತೇಗ್ ಬರಲ್ಲ, ತೇಗಿದ್ರು ತೃಪ್ತಿ ಇರಲ್ಲ, ಆ ಥರ ಒಂದು ಪರಿಸ್ಥಿತಿ ಇರುತ್ತೆ. ಈ ಥರ ಆದಾಗ ಏನನ್ಸುತ್ತೆ ಅಂದರೆ ಯೂಶ್ವಲಿ ಫಸ್ಟು ಹೋಗೋದು ಬಂದ್ಬಿಟ್ಟು ಗ್ಯಾಸ್ಟ್ರೈಟಿಸ್. ಸೊ ಫಸ್ಟ್ ಏನು ಮಾಡ್ತೀವಿ, ಮನೆಯಲ್ಲಿ ಏನೇನು ಸಿಗುತ್ತೆ ಅದನ್ನು ಟ್ರೈ, ನಿಂಬು ಪಾನಿ, ಅದಕ್ಕೆ ಮಸಾಲ ಹಾಕ್ಕೊಂಡು, ಈನೋ ಹಾಕ್ಕೊಂಡು, ಸೋಡಾ ಹಾಕ್ಕೊಂಡು, ಅದು ಇದು ಮಾಡಿಕೊಂಡು ಹೇಗೋ ಸ್ವಲ್ಪ ರಿಲೀಫ್ ಸಿಗುತ್ತೆ, ಸಾಕ್ಬಿಡು ಇನ್ನೇನಕ್ಕೆ ಡಾಕ್ಟ್ರು ಅಂತ ಅದನ್ನು ತಳ್ತೀವಿ. 1 ವಾರ 10 ದಿನ ತಳ್ತೀವಿ. ಮತ್ತು ಸೇಮ್ ಬರುತ್ತೆ, ಎಲ್ಲೋ ಕೆಲಸದಲ್ಲಿರ್ತೀರ, ಫುಡ್ ಟೆನ್ಷನ್ನು, ಬೆಳಗ್ಗೆ ನಾಷ್ಟ ಮಾಡೋಕ್ಕೆ ಟೈಮ್ ಸಿಕ್ಕಿರಲ್ಲ, ಇಲ್ಲ ನಾಷ್ಟ ಮಾಡ್ಕೊಂಡು ಹೋಗಿರೋ ಮಧ್ಯಾಹ್ನ ಊಟ ಮಾಡೋದಿಲ್ಲ, ಇಲ್ಲ ಎಷ್ಟೊಂದು ಜನ ನನ್ನಂಥ ದೊಡ್ಡರು ಡೈಲಿ ಒಂದು ಸತಿ ತಿಂತಾರೆ. ಆವಾಗ ಏನಾಗುತ್ತೆ, ಗ್ಯಾಸ್ಟ್ರೈಟಿಸ್ಸು ಆ್ಯಡ್ ಆಗುತ್ತೆ ಅದಕ್ಕೆ. ಅದು ಒಂದು ರೀಸನ್ನು ಪಿತ್ತಕೋಶದಲ್ಲಿ ಕಲ್ಲು ಫಾರ್ಮ್ ಆಗೋದಕ್ಕೆ. ಏನಕ್ಕೆ ಫಾರ್ಮ್ ಆಗುತ್ತೆ ಮುಂದಕ್ಕೆ ಹೇಳ್ತೀನಿ ನಾನು ಅದನ್ನು. ಸೊ ಹೀಗೆ ಆದಾಗ ಮತ್ತೆ ಗ್ಯಾಸ್ಟ್ರೈಟಿಸ್ ಅಂತಲೇ ಟ್ರೀಟ್ಮೆಂಟ್ ತೊಗೊಂಡು ಇನ್ನೊಂದು ವಾರ ತಳ್ಳೋಣ, ಟೈಮ್ ಇರಲ್ಲ, ಡಾಕ್ಟರ್ ಹತ್ರ ಹೋಗೋಕ್ಕೆ ಟೈಮ್ ಇರಲ್ಲ. ಡಾಕ್ಟರ್ ಹತ್ರ ಹೋದರೆ ನೆಕ್ಸ್ಟ್ ಏನು ಹೇಳ್ತಾರೆ, ಕೈಗೆ ಒಂದು ಇಂಜೆಕ್ಷನ್, ಸೊಂಟಕ್ಕೆ ಒಂದು ಇಂಜೆಕ್ಷನ್, ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂದರೆ ಮತ್ತೆ ಟೈಮ್ ಕೊಡ್ಬೇಕು ನಾನು. ಆ ಟೈಮ್ ನನ್ನ ಹತ್ರ ಇಲ್ಲ. ಸೊ ಅದನ್ನು ಹೋಗ್ದೇ ನೆಕ್ಸ್ಟ್ ಸ್ಟೆಪ್ಪು ಮನೆ ಟ್ರೀಟ್ಮೆಂಟ್ ಆಯಿತು. ನೆಕ್ಸ್ಟ್ 1 ವಾರಕ್ಕೆ ಮೆಡಿಕಲ್ ಶಾಪ್ ಪಕ್ಕದಲ್ಲಿ ಹೋಗ್ಬಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ನುಂಗ್ಬಿಡೋದು. ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡಾಗ ಏನಾಗುತ್ತೆ, ರಿಲೀಫ್ ಒಂದು 60% ರಿಲೀಫ್ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಗ್ಯಾಸ್ಟ್ರಿಕ್ಕೆ ಅಂತ ಅನಿಸ್ಬಿಟ್ಟು ಗ್ಯಾಸ್ಟ್ರೈಟಿಸ್ ಅಂತಲೇ ಕನ್ಫರ್ಮ್ ಮಾಡಿಕೊಂಡು ಒಂದು 4-5 ಮಾತ್ರೆ 4-5 ದಿನ ತೊಗೊಂಡು ದಿನ ಬಿಟ್ಟು ದಿನ ತೊಗೊಳೋದು ಏನೋ ಒಂದು ಮಾಡಿಬಿಡ್ತೀವಿ. ಸೊ ಸಣ್ಣ ಪುಟ್ಟ ಕ್ಲಿನಿಕ್ ಹೋಗ್ತೀರಾ, ಮತ್ತೆ ಇನ್ನೊಂದು ಸತಿ ಇದೇ ಸಿಮ್ಟಮ್ಸ್ ರಿಪೀಟ್ ಆಯಿತು, ಏನು ತಿಂದರೂ ಒಂಥರ ಅಜೀರ್ಣ ಆಗೋದು, ವಾಂತಿ ಬರೋ ಥರ ಆಗೋದು ಎಲ್ಲ ಆಗುತ್ತೆ. ಇದು ಸಿವಿಯರ್ ಸಿಮ್ಟಮ್ಸ್ ಏನು, ನೆಕ್ಸ್ಟು ಇದು ಗ್ಯಾಲ್ ಬ್ಲಾಡರ್ ಸ್ಟೋನೇ, ಪಿತ್ತಕೋಶದಲ್ಲಿರೋ ಕಲ್ಲಿಂದನೇ ಆಗ್ತಿರೋದು ಅನ್ನೋದು, ನಿಮ್ಮ ಮೈ ಬಣ್ಣ ಹಳದಿ ಆಗೋದು ಸ್ಟಾರ್ಟ್ ಆಗುತ್ತೆ, ಕಣ್ಣು ಹಳದಿ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಅದು ಖಡಾಖಂಡಿತವಾಗಿ ಒಂದು ಸೈನು ಲಿವರ್ ರಿಲೇಟೆಡ್ ಅಂತ. ಲಿವರ್ ಕೆಳಗಡೆನೇ ಗ್ಯಾಲ್ ಬ್ಲಾಡರ್ ಇರೋದು. ಸೊ ನಮ್ಮ ಲಿವರ್ ಇಲ್ಲಿರುತ್ತೆ, ಕೆಳಗಡೆ ಗ್ಯಾಲ್ ಬ್ಲಾಡರ್ ಇರುತ್ತೆ. ಗ್ಯಾಲ್ ಬ್ಲಾಡರ್ ಸ್ಟೋನ್ ಆದಾಗ ಈ ಥರ ಸಿಮ್ಟಮ್ಸ್ ಬರುತ್ತೆ. ಕಿಬ್ರಿ ನೋವು ಬರೋದು, ಎದೆ ಮಧ್ಯದಲ್ಲಿ ನೋವು ಬರೋದು, ಹೊಟ್ಟೆ ನೋವು ಬರೋದು, ತೀರಾ ರಿಪೀಟೆಡ್ ಎಪಿಸೋಡ್ಸ್ ಆಫ್ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಬರೋದು ಆಗ್ತಾ ಇರುತ್ತೆ. ಸೊ ಅವಾಗ ಈ ಥರ ಆದಾಗ ತುಂಬ ಸತಿ ನಮ್ಮಿಂದನೂ ಮಿಸ್ ಆಗುತ್ತೆ. ಯಾಕಂದರೆ ಇದು ಬರೋದೇ ಯಂಗ್ ಏಜ್ ಗ್ರೂಪಲ್ಲಿ ಬರುತ್ತೆ. ಸೊ ನಾವು ಯಂಗ್ ಏಜಲ್ಲಿ ಏನಕ್ಕೆ, ನೋಡೋಕ್ಕೆ ಸಣ್ಣ ಇರ್ತಾನೆ, ಅವ್ನಿಗೆ ಏನಕ್ಕೆ ಗ್ಯಾಲ್ ಬ್ಲಾಡರ್ ಸ್ಟೋನ್ ಇರುತ್ತೆ ಅಂತ ನಾವು ಫಸ್ಟು ಅದಕ್ಕೆ ಹೋಗೋದಿಲ್ಲ. ಎಲ್ಲ ಹೋಗಿದ ತಕ್ಷಣ ಅದನ್ನೇ ಅಂತ ನಾವು ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಂಗೆ ಸ್ಕ್ಯಾನ್ ಮಾಡಿದಾಗ ಒಂದೊಂದು ಸತಿ ಸಿಗುತ್ತೆ ಗ್ಯಾಲ್ ಬ್ಲಾಡರ್ ಸ್ಟೋನ್ ಇದೆ ಅಂತ. ಎಷ್ಟೊಂದು ಜನಕ್ಕೆ ಸಿಮ್ಟಮ್ಸ್ ಇರೋದಿಲ್ಲ, ಆದರೂ ಗ್ಯಾಲ್ ಬ್ಲಾಡರ್ ಸ್ಟೋನ್ ಇರುತ್ತೆ. ಸುಮ್ಮನೆ ರೊಟೀನಾಗಿ ಚೆಕಪ್ ಮಾಡಿಸ್ತಾರೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಪಾಪ ನಿಧನ ಆದಮೇಲೆ ತುಂಬ ಜನಕ್ಕೆ ಹೆಲ್ತ್ ಕಾನ್ಷಿಯಸ್ನೆಸ್ ಬಂದುಬಿಟ್ಟಿದೆ. ಸ್ವಲ್ಪ ಸಿಮ್ಟಮ್ಸ್ ಬಂದ್ರೂ ತೀವ್ರವಾಗಿ ಅವರೇ ECG ಮಾಡಿಸ್ಕೊಳ್ಳೋದು, ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು, ಅವರ ಕಾಳಜಿ ಬಂದಿದೆ, ಹೆಲ್ತ್ ಕಾನ್ಷಿಯಸ್ನೆಸ್ ಬಂದಿದೆ. ಹಂಗೆ ಮಾಡಿದಾಗ ಬೈ ಚಾನ್ಸ್ ಒಂದು ಸಿಗಾಕೊಳುತ್ತೆ, ಏನು ಅಂದರೆ ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ. ಬಟ್ ನನಗೇನು ಸಿಮ್ಟಮ್ಸ್ ಇಲ್ವಲ್ಲ ಡಾಕ್ಟ್ರೇ, ಪಿತ್ತಕೋಶದಲ್ಲಿ ಕಲ್ಲಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ಚಿಕ್ಕ ಕಲ್ಲಿದ್ದಾಗ ಸಿಮ್ಟಮ್ಸ್ ಬರೋದಿಲ್ಲ. ಸೇಮ್ ಗೋಸ್ ವಿತ್ ಕಿಡ್ನಿ ಸ್ಟೋನ್ಸ್. ಕಿಡ್ನಿಲೂ ಚಿಕ್ಕ ಕಲ್ಲಿರುತ್ತೆ, 4 mm 3 mm ಕಲ್ಲಿದ್ದಾಗ ಹೊಟ್ಟೆ ನೋವು ಬರೋದಿಲ್ಲ, ರಿಸಸಲ್ಲಿ ಉರಿ ಬರೋದಿಲ್ಲ, ಕಿಡ್ನಿಲಿ ಸ್ಟೋನ್ ಇಲ್ಲ, ಗೊತ್ತಾಗೋದಿಲ್ಲ. ಸ್ಕ್ಯಾನಿಂಗ್ ಮಾಡಿದಾಗ ಪತ್ತೆ ಹಚ್ಚತ್ತದು. ಸೊ ಸ್ಟೋನ್ ಇದ್ದರೂ ಸಿಮ್ಟಮ್ಸ್ ಇಲ್ಲದೆ ಇರೋ ಪರಿಸ್ಥಿತಿಗಳು ಇರುತ್ತೆ. ಸಿಮ್ಟಮ್ಸ್ ಇದ್ದಾಗ ನೆಕ್ಸ್ಟ್ ಏನು ಮಾಡೋದು ಅನ್ನೋದಕ್ಕಿಂತ ಮುಂಚೆ ಇದು ಯಾರ್ಯಾರಲ್ಲಿ ಜಾಸ್ತಿ ಬರುತ್ತೆ ಅನ್ನೋದು ಹೇಳ್ತೀನಿ. ಒಂದು, ನಾನು ಹೇಳಿದ್ನಲ್ಲ, ನನ್ನಂಥ ದಡ್ರು ಒಂದೊಂದು ಸತಿ ಊಟ ಮಾಡ್ತಾ ಇರ್ತಾರೆ 3 ಹೊತ್ತು ಬಿಟ್ಬಿಟ್ಟು ಅನ್ನೋರಲ್ಲಿ ಬರುತ್ತೆ. ಇನ್ನೊಂದು ಒಬೇಸಿಟಿ, ನನಗೂ ಇದೆ, ತುಂಬ ಜನಕ್ಕಿದೆ, ಅವರಲ್ಲಿ ಬರುತ್ತೆ. ಈಗ ನನಗೆ 2 ರಿಸ್ಕ್ ಫ್ಯಾಕ್ಟರ್ ಬಂದ್ಬಿಡ್ತು. 3ನೇದು ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. 40 ವರ್ಷ 38-40 ವರ್ಷದಲ್ಲಿರೋ ಹೆಣ್ಮಕ್ಳು, ಮತ್ತು ಒಬೇಸಿಟಿ ಅಂದರೆ ಚರ್ಬಿ ಇರೋರಲ್ಲಿ. ಹಂಗನ್ಬಿಟ್ಟು ಚರ್ಬಿ ಇರೋದ್ರಿಂದನೇ ರಕ್ತದಲ್ಲಿ ಗ್ಯಾಲ್ ಸ್ಟೋನ್ಸ್ ಬಂದಿದೆ ಅನ್ನೋದು ಅರ್ಥ ಇರೋದಿಲ್ಲ. ಬಟ್ ಗ್ಯಾಲ್ ಸ್ಟೋನ್ಸ್ ಫಾರ್ಮ್ ಆಗೋದು ಚರ್ಬಿಯಿಂದನೇ. ಸೊ ಇದೊಂಥರ ಟ್ವಿಸ್ಟ್ ಇದೆ ಇದರಲ್ಲಿ. ಸೊ ಅದಾದಮೇಲೆ ಡ್ರಿಂಕಿಂಗ್ ಹ್ಯಾಬಿಟ್ ಇರೋರು, ಕ್ರೋನಿಕ್ ಆಗಿ ಕುಡಿತಾನೆ ಇರ್ತಾರೆ ಅನ್ನೋದು. ಇನ್ನೊಂದು, ಏನು ಸಿಗದೇ ಇದ್ದರೆ ಫ್ಯಾಮಿಲಿ ಮೇಲೆ ಎತ್ತಗೋದು, ಹೆರಿಡಿಟರಿ ಪ್ರಾಬ್ಲಮ್. ಹೆರಿಡಿಟರಿಲಿ ಇದ್ರೂ ಗ್ಯಾಲ್ ಸ್ಟೋನ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಅದಾದಮೇಲೆ
OCPs ತೊಗೊಳ್ತಾರೆ. OCPs ಅಂದರೆ ಏನಂದರೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತೀವಿ. ಅಂದರೆ ಪೀರಿಯಡ್ಸ್ ಪೋಸ್ಟ್ಪೋನ್ ಮಾಡೋದಕ್ಕೆ, ಇಲ್ಲ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡೋದಕ್ಕೆ ಅಂತ ಹೆಣ್ಮಕ್ಳು ಪಾಪ OCP ಪಿಲ್ಸ್ ತೊಗೊಳ್ತಾ ಇರ್ತಾರಲ್ಲ, ಅದರಲ್ಲಿರೋ ಹಾರ್ಮೋನ್ಸಿಂದನೂ ಗ್ಯಾಲ್ ಬ್ಯಾಡರ್ ಸ್ಟೋನ್ ಫಾರ್ಮ್ ಆಗೋ ಒಂದೊಂದು ರಿಸ್ಕ್ ಫ್ಯಾಕ್ಟ್ರಿ ಇರುತ್ತೆ. ಸೊ ಇವೆಲ್ಲ ರೀಸನ್ಸು. ಅದು ಬಂದಮೇಲೆ ನೆಕ್ಸ್ಟು ಡಯಾಗ್ನೋಸಿಸ್ ಬಂದ್ಬಿಟ್ಟು ನಾವು ಸ್ಕ್ಯಾನಿಂಗಲ್ಲಿ ಕಂಡುಹಿಡಿರ್ತೀವಿ. ಒಂದೊಂದ್ಸರಿ CT ಸ್ಕ್ಯಾನಿಂಗಲ್ಲಿ ಈ ಕಲ್ಲು ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ, ಯಾಕಂದರೆ CT ಸ್ಕ್ಯಾನ್ನಲ್ಲಿ ಆ ಕಲ್ಲು ಪಿಕಪ್ಪೇ ಆಗೋದಿಲ್ಲ. ಇದಕ್ಕೆ ಗೋಲ್ಡ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನಮ್ಮ ಅಲ್ಟ್ರಾಸೌಂಡ್, ಅಂದರೆ ಸ್ಕ್ಯಾನಿಂಗ್ ಮಾಡ್ತೀವಲ್ಲ, ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿದ್ರೆ ಸಿಗಾಕೊಳ್ಳುತ್ತೆ. ಸಿಗಾಕೊಂಡ್ಮೇಲೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಮ್ಟಮ್ಸ್ ಇದ್ದು ನಿಮ್ಮ ಗ್ಯಾಲ್ ಬ್ಯಾಡರ್ ಸ್ಟೋನ್ಸ್ ಇದೆ ಅಂತ ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಬಂದ್ಬಿಟ್ಟು ಮಾತ್ರೆಯಲ್ಲಿ ಕರಗಲ್ವಾ, ಸಿರಪಲ್ಲಿ ಕರಗಲ್ವಾ ಡಾಕ್ಟ್ರೆ ಅಂತ ತುಂಬ ಜನ ಕೇಳ್ತಾರೆ. ಈ ಮಾತ್ರೆಯಲ್ಲಿ ನಾವು ಕ್ಯೂರ್ ಮಾಡೋ ಅಂಥ ಕಲ್ಲು ಕಿಡ್ನಿ ಕಲ್ಲು. ಅದು ಯಾವಾಗ ಲೆಸ್ ದೆನ್ 6 mm ಇದ್ದಾಗ. ಮೋರ್ ದೆನ್ 6 mm ಇದ್ದಾಗ ಒಂದೊಂದು ಸತಿ ಮಾತ್ರೆಗಳಲ್ಲಿ ಸಿರಪಲ್ಲೂ ಕಿಡ್ನಿ ಕಲ್ಲು ಬರೋದಿಲ್ಲ. ಬಟ್ ಪಿತ್ತಕೋಶದಲ್ಲಿರೋ ಕಲ್ಲಿಗೆ ಯಾವುದೇ ಪರ್ಮನೆಂಟ್ ಸೊಲ್ಯೂಷನ್ ಬರೀ ಸರ್ಜರಿನ ತಳ್ಬಿಟ್ಟು ಬರೀ ಟ್ರೀಟ್ಮೆಂಟಲ್ಲಿ ಮಾಡೋಣ ಅನ್ನೋದು ಅಸಾಧ್ಯ, ಮಾಡೋದಕ್ಕಾಗೋದಿಲ್ಲ. ಸೊ ಇದಕ್ಕೆ ಬಂದುಬಿಟ್ಟು ಟ್ರೀಟ್ಮೆಂಟ್ ಆಪ್ಷನ್ ಬಂದುಬಿಟ್ಟು ಸಿಮ್ಟಮ್ಸ್ ಇದ್ದು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕಲ್ಲಿದೆ ಅಂತ ಬಂದ ಮೇಲೆ ಓನ್ಲಿ ಆಪ್ಷನ್ ಸಿಮ್ಟಮ್ಸ್ ಇದ್ದಾಗ ಅದಕ್ಕೆ ಕೋಲಿಸಿಸ್ಟೆಕ್ಟಮಿ ಅಂತೀವಿ. ಅಂದರೆ ಗ್ಯಾಲ್ ಬ್ಯಾಡರ್ನ ಪಿತ್ತಕೋಶನ ತೆಗೆಯೋದು. ಪಿತ್ತಕೋಶನೇ ತೆಗೆದು ಬಿಡೋದು ಡಾಕ್ಟ್ರೆ. ಪಿತ್ತಕೋಶ ತೆಗೆದುಬಿಟ್ರೆ ಪಿತ್ತಕೋಶ ಏನು ಮಾಡ್ತಿರುತ್ತೆ ಅನ್ನೋದೇ ತುಂಬ ಜನಕ್ಕೆ ಗೊತ್ತಿರಲ್ಲ. ತೆಗೆದುಬಿಟ್ರೆ ಏನು ಅನ್ನೋ ಭಯನೂ ತುಂಬ ಜನಕ್ಕೆ ಬರುತ್ತೆ. ಪಿತ್ತಕೋಶ ಏನು ಮಾಡ್ತಿರುತ್ತೆ ಅಂದರೆ, ನಮ್ಮ ಲಿವರಲ್ಲಿ ಬೈಲ್ ಅನ್ನೋ ಒಂದು ಪಿಗ್ಮೆಂಟು, ಅದು ಡೈಜೆಸ್ಟಿವ್ ಎಂಜೈಮ್ ಅಂತೀವಿ, ಅದನ್ನು ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಲಿವರಲ್ಲಿ ಸೆಕ್ರೀಟ್ ಆಗಿರೋ ಒಂದು ಎಂಜೈಮ್ನ ಈ ಚೀಲ, ಚಿಕ್ಕ ಪಿತ್ತಕೋಶ ಅಂದರೆ ಚಿಕ್ಕ ಚೀಲ, ಆ ಚೀಲದಲ್ಲಿ ತುಂಬಿಕೊಂಡು ಇರುತ್ತೆ. ನಾವು ಯಾವಾಗ ತಿಂತೀವಿ, ಆಹಾರ ಸೇವನೆ ಮಾಡ್ತೀವಿ, ಅದಾದಮೇಲೆ ಪಿತ್ತಕೋಶ ಕಂಟ್ರಾಕ್ಟ್ ಆಗುತ್ತೆ. ಕಂಟ್ರಾಕ್ಟ್ ಆದಮೇಲೆ ಡಿಯೋಡಿನಮ್ ಅಂತೀವಿ, ನಮ್ಮ ಇಂಟೆಸ್ಟೈನ್ ಕರಳಿಗೆ ಆ ಬೈಲ್ ಜ್ಯೂಸ್ನ ತಳ್ಳುತ್ತದು. ತಳ್ಳಿದಾಗ ಆಹಾರ ಸೇವನೆ ಆಗಿರೋದು ಏನು ತಿಂದಿರ್ತೀವಿ ಅದು ಆರಾಗ್ನೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ. ಅದು ತೆಗೆದುಬಿಟ್ರೆ ಆರಾಗ್ನೆ ಆಗಲ್ವಾ, ತುಂಬ ತೊಂದರೆ ಆಗುತ್ತಲ್ವ ಡಾಕ್ಟ್ರೆ, ನಮ್ಮ ಪಕ್ಕದ ಮನೆಯವ್ರು ಹಿಂಗಂದ್ರು, ಅವ್ನಿಗೆ ಆಪ್ರೇಷನ್ ಮೇಲೆ ಹಿಂಗಾಗೋಯ್ತು, ಅವೆಲ್ಲ ಸುಳ್ಳು. ದೇವರು ನಮ್ಮಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಬಾಡಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ತೊಂದರೆ ಕೊಟ್ಟಾಗ ಅದನ್ನು ತೆಗಿಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ತೆಗೆದ್ಮೇಲೆ ಅದ್ರ ಕೆಲಸ ಬೇರೆದೊಂದು ಕೊಲ್ಯಾಟ್ರಲ್ ಇರುತ್ತೆ. ಡೈರೆಕ್ಟಾಗಿ ಅದಾಗ ಏನಾಗುತ್ತೆ, ಲಿವರಿಂದ ಕರಳಿಗೆ ಹೋಗೋಷ್ಟು ಜಾಗ ಇರುತ್ತೆ. ಸೊ ಗ್ಯಾಲ್ ಬ್ಯಾಡ್ರಲ್ಲಿ ಏನು ಸ್ಟೋರೇಜ್ ಆಗ್ತಿತ್ತು ಅದು ಹಾಗೋದು ಬಿಟ್ಟು ನೆಕ್ಸ್ಟ್ ಡೈರೆಕ್ಟಾಗಿ ಕರಳಿಗೆ ಹೋಗ್ತಾ ಇರುತ್ತೆ ಅಷ್ಟೇ ವಿನಃ ಅದನ್ನು ತೆಗೆದುಬಿಟ್ರೆ ಆರೋಗ್ಯ ಸೇವನೆ ಆಗೋದಿಲ್ಲ, ಎಲ್ಲದಕ್ಕೂ ಕರಳು ಇದಕ್ಕೆ ತೊಂದರೆ ಆಗೋಗುತ್ತೆ ಅನ್ನೋದು ಅದು ತಪ್ಪು ಕಲ್ಪನೆ. ರೂಮರ್ ಸ್ಪ್ರೆಡ್ ಆಗುತ್ತಲ್ಲ, ಅಜ್ಜಂದರು ತಾತಂದರು ಮಾತಾಡ್ತಾ ಇರ್ತಾರೆ, ಹಂಗೆ ಬರ್ತಾ ಇರುತ್ತೆ. ಸೊ ಅದೊಂದು ಮಿತ್. ಸೊ ದಟ್ ಈಸ್ ರಾಂಗ್. ಗ್ಯಾಲ್ ಬ್ಯಾಡರ್ ತೆಗೆದುಬಿಟ್ರೆ ಏನೂ ಹಾನಿ ಆಗೋದಿಲ್ಲ ದೇಹಕ್ಕೆ. ಏನೂ ತೊಂದರೆ ಕೊಡದೇ ಇದ್ದು ಅದಿತ್ತು ಅಂದರೆ ಇರಲಿ, ಅದು ನಿಮ್ಮ ಕಲ್ಲು ಫಾರ್ಮ್ ಆಗಿ ಅದು ನಿಮ್ಗೆ ತೊಂದರೆ ಕೊಟ್ಟಾಗ ಅದನ್ನು ತೆಗಿಯೋದೇ ಮೇನ್ ಸೊಲ್ಯೂಷನ್ ಅದಕ್ಕೆ. ಸೊ ಇದರಲ್ಲಿ ಹೇಗೆ ತೆಗೆಯೋದು, ಯಾವಾಗ ನಾನು ಚಿಕ್ಕವನಿದ್ದಾಗ ದೊಡ್ಡದಾಗಿ ಹಿಂಗೆ ಇನ್ಸಿಷನ್ ಆಗ್ತಿದ್ರು, ಅಂದರೆ ಕೂಗ್ತಾಯಿದ್ರು. ಕುಯ್ದುಬಿಟ್ಟು ಲಿವರ್ ಕೆಳಗೆ ಕೈ ಹಾಕಿ ಗ್ಯಾಲ್ ಬ್ಯಾಡರ್ನ ತೆಗೆದು ಏನೇನೋ ಮಾಡಿ ಇಷ್ಟು ಉದ್ದ ನಿಮಗೆ ಇದಿರ್ತಿತ್ತು, ಮಾರ್ಕ್ ಇರ್ತಿತ್ತು. ಅದು ವಾಸಿ ಆಗಬೇಕು ಅಂದರೆ ಶುಗರ್ ಇದ್ದರೆ 20 ದಿನ, ಶುಗರ್ ಇಲ್ಲ ಅಂದರೆ ಒಂದು 10ರಿಂದ 12 ದಿನ 14 ದಿನ ತೊಗೊಳ್ತಿತ್ತು. ಅದನ್ನು 1 ವಾರ ಬೆಡ್ ರೆಸ್ಟ್ ಬೇಕೇ ಬೇಕಾಗ್ತಿತ್ತು. ಅದರಲ್ಲೂ ಬೆಡ್ ರೆಸ್ಟ್ ಬಂತು. ಸ್ವಲ್ಪ ದಪ್ಪ ಇರೋ ಪೇಷಂಟ್ಸಲ್ಲಿ ಏನಾಗುತ್ತೆ, ಇಲ್ಲೆಲ್ಲ ಬೆವರು ಬರ್ತಾ ಇರುತ್ತೆ, ಆ ಬೆವರು ಬಂದು ಅದು ಇನ್ಫೆಕ್ಟ್ ಆಗ್ತಾಯಿತ್ತು. ಇನ್ಫೆಕ್ಟ್ ಆದಮೇಲೆ ಹೊಲಿಗೆ ದಾರ ಎಲ್ಲ ಇನ್ಫೆಕ್ಟ್ ಆಗಿ ಅದು ಓಪನ್ ಆಗಿ ಏನೇನೋ ಫಜೀತಿ ಆಗ್ತಿತ್ತು. ಬಟ್ ಆವಾಗ ಅದು ಮಾಡಲೇಬೇಕಾಯಿತು, ಮಾಡ್ತಾಯಿದ್ರು. ಇವಾಗ ನಾವು ಮುಂದುವರೆದಿದ್ದೀವಿ, ತುಂಬ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇದೆ, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇಂಪ್ರೂವ್ಮೆಂಟ್ ಇದೆ. ಹೇಗೆ ನಮ್ಮ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಅದೇ ರೀತಿ ನಾವು ಮೆಡಿಕಲ್ ಫೀಲ್ಡಲ್ಲೂ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಇಂಪ್ರೂವ್ ಆಗಿದ್ದೀವಿ. ಅದಕ್ಕೆ ಏನಾಗಿದೆ, ಕ್ಯಾಮ್ರಾ ಆಪ್ರೇಷನ್ ಅಂತ ಬಂದಿದೆ. ಅದನ್ನು ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿ ಅಂತೀವಿ. ಸೊ ಲ್ಯಾಪ್ರೋಸ್ಕೋಪಿಕ್ ಕೋಲಿಸಿಸ್ಟೆಕ್ಟಮಿಯಲ್ಲಿ ಏನು ಅಡ್ವಾಂಟೇಜಸ್ಸು, ನಾವು ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಇಷ್ಟು ದೊಡ್ಡ ಇನ್ಸಿಷನ್ ಹಾಕೋ ಬದಲು ಚಿಕ್ಕ ಚಿಕ್ಕ ಇನ್ಸಿಷನ್ಸ್ 10 mm 5 mm ಇನ್ಸಿಷನ್ಸ್ 3ರಿಂದ 4 ಇನ್ಸಿಷನ್ಸಲ್ಲಿ ಇಲ್ಲೊಂದು ಒಕ್ಕಳು ಸುತ್ತ ಹಾಕ್ಕೊಂಡು 4 ಪೋರ್ಟಲ್ಲಿ ಒಂದರಲ್ಲಿ ಕ್ಯಾಮ್ರಾ ಹಾಕ್ಬಿಟ್ಟು ಇನ್ನೊಂದೆರಡರಲ್ಲಿ ನಾವು ಕೈಯಲ್ಲಿ ಏನು ಮಾಡಬಹುದು ಅದೇ ಚಿಕ್ಕ ಚಿಕ್ಕ ಇನ್ಸ್ಟ್ರೂಮೆಂಟ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಅಸಿಸ್ಟೆಡ್ ಆಪ್ರೇಷನ್ಸ್ ಮಾಡ್ತೀವಿ. ಸೊ ಹಾಗೆ ಮಾಡಿದಾಗ ಏನು ಅಡ್ವಾಂಟೇಜು, ಬೇಡ ನನಗೆ ಭಯ, ಕ್ಯಾಮ್ರಾ ಎಲ್ಲ ಒಟ್ಟೊಳಗೆ ಬಿಟ್ಬಿಟ್ರೆ ಹೆಂಗೆ ಅಂದ್ಕೊಂಡು ಭಯ ಇರೋರಿಗೆ ಅಡ್ವಾಂಟೇಜಸ್ ಏನು ಅನ್ನೋದು ತಿಳಿಬೇಕು. ಸೊ ಅಡ್ವಾಂಟೇಜಸ್ ಏನು, ಅದು ದೊಡ್ಡದಾಗಿ ಕೊಯ್ದಿದ್ದಾಗ ನಾವು 14 ದಿನ 20 ದಿನ ರೆಸ್ಟ್ ಮಾಡಿ ಅದು ವಾಸಿ ಆಗ್ಬೇಕಾದ್ರೆ ಇಷ್ಟು ಉದ್ದ ಗಾಯ ಅಂದರೆ ನೋವಿರುತ್ತೆ, ನೋವು, ಇನ್ಫೆಕ್ಷನ್ನು, ಬೆಡ್ ರೆಸ್ಟು, ದುಡಿಯೋನು ಮಲಗಿರಬೇಕು, ಮನೆ ನಡೆಯಲ್ಲ, ಅಂಥವೆಲ್ಲ ತೊಂದರೆಗಳಿರುತ್ತೆ. ಇದ್ರದ್ದು ಅಡ್ವಾಂಟೇಜ್ ಏನು, ಬೆಳಗ್ಗೆ ಬಂದು ಆಪ್ರೇಷನ್ ಮಾಡಿಸ್ಕೊಂಡ್ರಿ, ಅಡ್ಮಿಟ್ ಆಗಿಬಿಟ್ಟು ಆಪ್ರೇಷನ್ ಆಯಿತು, ಮಧ್ಯಾಹ್ನ ನಡೆಯೋದು ಸ್ಟಾರ್ಟ್ ಆಗುತ್ತೆ, ಸಂಜೆ ಮನೆಗೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಡೇಯಿಂದ ಅವ್ರವ್ರ ಕೆಲಸ ಅವ್ರು ಮಾಡ್ಕೋಬೋದು. ಏನಂದರೆ ಡಯಟಲ್ಲಿ ಚೇಂಜಸ್ ಇರುತ್ತೆ, ಆ್ಯಂಟಿಬಯೋಟಿಕ್ಸ್ ತೊಗೋಬೇಕು ಓರಲ್ಲಿ ಅದನ್ನು. ಸೊ ಅಷ್ಟು ಸಿಂಪಲ್ ಆಪ್ರೇಷನ್ ಈಗ
ಈ ಪಿತ್ತಕೋಶದಲ್ಲಿರೋ ಕಲ್ಲಿಗೆ ಒಂದು ಸೊಲ್ಯೂಷನ್ ಆಗಿ ಬಂದಿದೆ. ಸೊ ಪಿತ್ತಕೋಶದಲ್ಲಿ ಕಲ್ಲು ಬಂದ್ಬಿಡ್ತು ಅಂತ ಗೊತ್ತಾದ ಮೇಲೂ ತುಂಬ ಜನ ಬರೋಲ್ಲ ಆಪರೇಷನ್ನು ಅಂದರೆ ಎದುರ್ಕೊಂಡು. ಸೊ ಆಪರೇಷನ್ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶ ಹೇಳೋದಕ್ಕೆ ನಾನು ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ನಿಮಗೆ.